ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಮೂರ್ಖ ರಾಜ್ಯದಲ್ಲಿ ಅನ್ನುವಂತಹ ಜನಪದ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಈ ಮೂರ್ಖರ ರಾಜ್ಯದಲ್ಲಿ ಅನ್ನುವಂತಹ ಜನಪದ ಕತೆ ಯಾವ ವಿಚಾರವನ್ನ ಹೇಳುತ್ತೆ ಅಂತಕ್ಕಂತಹ ಒಂದು ಆಶಯವನ್ನ ನೋಡಿ, ಆನಂತರ ನೇರವಾಗಿ ಪಾತ್ರ ಪರಿಚಯಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈಗ ಪ್ರಸ್ತುತ ಕಥೆಯು ನಮ್ಮನ್ನ ಆಳುವ ವರ್ಗವು ಹೇಗೆ ಜನರನ್ನ ಮೂರ್ಖರನ್ನಾಗಿಸುತ್ತದೆ ಅನ್ನುವಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ರಾಜ ಮಂತ್ರಿ ಹೇಗೆ ಆ ಆಳ್ವಿಕೆಯನ್ನ ನಡೆಸ್ತಾ ಇರ್ತಾರೆ ಅನ್ನೋ ಒಂದು ವಿಚಾರ ನಾವು ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಇಲ್ಲಿ ಒಂದು ಗಾದೆ ಮಾತನ್ನು ನಾವು ಗಮನಿಸ್ತಾ ಹೋಗ್ಬೋದು. ಯಥಾ ರಾಜ ತಥಾ ಪ್ರಜೆ ಅನ್ನುವಂತಹ ಗಾದೆ ಮಾತು. ರಾಜ ಹೇಗಿರ್ತಾನೋ ಪ್ರಜೆಗಳು ಕೂಡ ಅದೇ ರೀತಿ ಇರ್ತಾರೆ ಅಂತಕ್ಕಂಥದ್ದು. ಅಥವಾ ನಾಯಕನಂತೆ ಜನವರ್ಗ ಅಂತಕ್ಕಂಥದ್ದು. ನಾಯಕ ಹೇಗಿರ್ತಾನೋ ಅವನ ಗುಂಪು ಕೂಡ ಅದೇ ರೀತಿ ಇರ್ತದೆ ಅಂತಕ್ಕಂತಹ ಮಾತುಗಳನ್ನ ಹೇಳ್ತಾ, ಹಾಗೇನೆ ಇನ್ನೊಂದ್ ಕಡೆ ಉತ್ತಮ ನಾಯಕತ್ವ ಜನಸಾಮಾನ್ಯರ ಒಂದು ಜೀವನವನ್ನ ಉತ್ತಮವಾಗಿಸುತ್ತದೆ ಎನ್ನುವಂತಹ ವಿಚಾರವನ್ನ ನೋಡಿ. ಉತ್ತಮ ನಾಯಕತ್ವ, ಒಳ್ಳೆಯ ಆಡಳಿತ ಇದ್ರೆ ಇಡೀ ಜನಸಾಮಾನ್ಯದ ಸಮುದಾಯವನ್ನ ಎಲ್ಲೋ ಒಂದ್ ಕಡೆ ಒಂದು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಕಾರ್ಯ ಆಗುತ್ತೆ ಅಂತಕ್ಕಂತಹ ಅದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈ ಜನಪದ ಕಥೆಯಲ್ಲಿ ಒಂದು ಸಂದೇಶ ಏನಪ್ಪಾ ಅಂದ್ರೆ, ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯುವಂತೆ. ಅದಕ್ಕೆ ಮೂರ್ಖತನವನ್ನ ಸಾಂದರ್ಭಿಕ ಉಪಾಯದಿಂದ ನಿರ್ಮೂಲನೆ ಮಾಡುವಂತಹ ಪ್ರಸಂಗವನ್ನ ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನೋಡಿ, ಜನಪದವೆಂದರೆ, ಈ ಜನಪದ ಅಂತಂದ್ರೆ ಗತಿಸಿ ಹೋದ ಘಟನೆಯಲ್ಲ ಅಂತಕ್ಕಂಥ, ಹಿಂದೆ ಎಲ್ಲೋ ನಡೆದಿರತಕ್ಕಂತಹ ಘಟನೆಯಲ್ಲ, ವಾಸ್ತವದಲ್ಲಿಯೂ ಕೂಡ ಭೂತದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳು ಇವತ್ತು ವಾಸ್ತವದಲ್ಲಿಯೂ ಕೂಡ ನಾವು ಅದನ್ನ ಗಮನಿಸ್ತಾ ಇರ್ತಕ್ಕಂತಹದನ್ನ ನಾವು ನೋಡ್ತಾ ಹೋಗ್ಬೋದು. ಕಾಲ ಕಾಲಕ್ಕೆ ಹೊಸ ರೂಪ ತಾಳುತ್ತಾ ಸಮಕಾಲೀನ ಬದುಕಿಗೆ ಇಲ್ಲಿ ಸಮಕಾಲೀನ ಬದುಕಿನ ಒಂದು ದೃಷ್ಟಿಕೋನದಂತೆ ಸಾಗುವುದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಅಂದಿನ ಇಲ್ಲಿ ಎಲ್ಲೋ ಒಂದ್ ಕಡೆ ಜನಪದ ಕಥೆಗಳು ನಾವು ಗಮನಿಸ್ತಾ ಹೋದ್ರೆ ವಾಸ್ತವದಲ್ಲಿಯೂ ಕೂಡ ಆ ಕಥೆಗಳು ನಿಜದ ತಲೆಯ ಮೇಲೆ ಹೊಡೆದಂತೆ ನಮ್ಗೆ ಭಾಸವಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಅದೇ ರೀತಿಯಾದಂತಹ ಈ ಒಂದು ಕಥೆ ಯಾವುದು, ಮೂರ್ಖರ ರಾಜ್ಯದಲ್ಲಿ ಅನ್ನುವಂತಹ ಜನಪದ ಕಥಾ ಭಾಗದ ಪಾತ್ರ ಪರಿಚಯವನ್ನ ನಾವು ಗಮನಿಸ್ತಾ ಹೋಗೋಣ. ಮೂರ್ಖ ರಾಜ, ಮುಟ್ಟಾಳ ಮಂತ್ರಿ, ಗುರು, ಶಿಷ್ಯ, ಶ್ರೀಮಂತ ವ್ಯಾಪಾರಿ, ಕಳ್ಳ, ಕಳ್ಳನ ತಮ್ಮ, ಉಪ್ಪಾರ ಅಂದ್ರೆ ಮನೆ ಕಟ್ಟಿದಂತಹವನು. ಇಲ್ಲಿ ಸೂಳೆ ಅನ್ನುವಂತಹ ಒಂದು ಪಾತ್ರ. ಹಾಗೇನೆ ಅಕ್ಕಸಾಲಿಗ, ಭಟರು, ಹೀಗೆ ಅನೇಕ ಪಾತ್ರಗಳು ಬರ್ತಾ ಹೋಗ್ತವೆ. ಇಷ್ಟೇ ಪಾತ್ರಗಳು ಬರ್ತಕ್ಕಂಥದ್ದು. ಆದ್ರ ಒಂದೊಂದೇ ವಿಚಾರಗಳು ಯಾವ್ಯಾವ ಪಾತ್ರಗಳನ್ನ ಏನ್ ಹೇಳ್ತವೆ ಅಂತ ನಾನು ಈ ಜನಪದ ಕತೆ ಪ್ರಾರಂಭದ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹೀಗಾಗಿ ಕೆಲವೊಂದು ಪ್ರಮುಖ ಅಂಶಗಳನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಈಗ ನೇರವಾಗಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಸರ್, ಈಗ ಮುಂದುವರೆದಂತೆ ನಾನು ಪ್ರಾರಂಭಕ್ಕಿಂತ ಮುಂಚೆ ಇಲ್ಲೊಂದೆರಡು ಪ್ರಶ್ನೆಯನ್ನು ನಿಮ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಮೂರ್ಖರ ರಾಜ್ಯದಲ್ಲಿ ಆಡಳಿತದ ವೈಖರಿ ಹೇಗಿತ್ತು ಅಂತ ನಿಮ್ಗೆ 5 ಅಂಕಗಳಿಗೆ ಕೇಳ್ತಾರೆ. ಒಟ್ಟಾರೆಯಾಗಿ ಪರೀಕ್ಷೆಯಲ್ಲಿ ನಿಮ್ಗೆ 10 ಅಂಕಗಳಿರ್ತದೆ. ಹಾಗೆ ನನ್ನ ಚಾನೆಲ್ ಅಲ್ಲಿ ಮೂರ್ಖರ ರಾಜ್ಯದಲ್ಲಿ ಇರ್ತಕ್ಕಂತಹ ಈ ಜನಪದ ಕತೆ 2 ಭಾಗಗಳಲ್ಲಿ ಇರ್ತದೆ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಅನ್ನೋ ಉದ್ದೇಶದಿಂದ. ಹಾಗಾಗಿ ಪ್ರಶ್ನೆ ಈ ರೀತಿ ಇದೆ: ಮೂರ್ಖ ರಾಜ್ಯದ ಒಂದು ಆಡಳಿತ ವೈಖರಿ ಹೇಗಿತ್ತು ಅಂತಕ್ಕಂಥದ್ದು, ಅಥವಾ ಮೂರ್ಖ ರಾಜ ಮತ್ತು ಮುಟ್ಟಾಳ ಮಂತ್ರಿಯ ಈ ರಾಜ್ಯಭಾರ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಪ್ರಶ್ನೆಯನ್ನಾಗಿ ಮಾಡ್ಕೊಂಡ್ರೆ ಈಗ ನೇರವಾಗಿ ಹೋಗ್ತಾ ಹೋಗೋಣ. ಇಲ್ಲಿ ಏನಪ್ಪಾ ಅಂದ್ರೆ, ಒಂದು ರಾಜ್ಯ ಇದೆ. ಅದು ಮೊದ್ಲೇ ನಾವು ಹೆಸರೇ ಹೇಳ್ದ ಹಾಗೆ ಮೂರ್ಖರ ರಾಜ್ಯ. ಮೂರ್ಖರ ರಾಜ್ಯ. ಇಲ್ಲಿ ಒಬ್ಬ ಮೂರ್ಖರ ಮಂತ್ರಿ ಇದ್ದಾನೆ, ಇನ್ನೊಬ್ಬ ಇಲ್ಲಿ ಮೂರ್ಖ ರಾಜ ಇದ್ದಾನೆ. ಅದ್ರ ಜೊತೆಗೆ ಇಲ್ಲಿ ಮುಟ್ಟಾಳ ಮಂತ್ರಿ ಇದ್ದಾನೆ ಅಂತಕ್ಕಂಥದ್ದು. ಮೂರ್ಖ ರಾಜ, ಮುಟ್ಟಾಳ ಮಂತ್ರಿ. ಇವ್ರ ಉದ್ದೇಶ ಏನು, ಇವ್ರ ಆಡಳಿತ ವೈಖರಿ ಹೇಗಿದೆ ಅಂತ ಅಂದ್ರೆ, ಇವರು ರಾತ್ರಿಯನ್ನ ಎಲ್ಲ ಒಂದ್ ಕಡೆ ಹಗಲನ್ನಾಗಿ ಮಾಡ್ತಕ್ಕಂಥದ್ದು, ಹಗಲನ್ನ ರಾತ್ರಿಯನ್ನಾಗಿ ಮಾಡ್ತಕ್ಕಂಥದ್ದು. ಏನು ಈ ತರ ಹೇಳ್ತದೆ ಅಂದ್ರೆ,
ಹಗಲಲ್ಲಿ ಈ ಮೂರ್ಖರ ರಾಜ್ಯದಲ್ಲಿ ಯಾರೂ ಕೂಡ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನಾಗಲಿ ವ್ಯವಹಾರಗಳನ್ನಾಗಲಿ ಏನೂ ಮಾಡೋ ಹಾಗಿಲ್ಲ. ಎಲ್ರೂ ನಿದ್ದೆ ಮಾಡ್ತಾ ಇರ್ಬೇಕು. ಯಾವಾಗ? ಹಗಲು ಹೊತ್ತಿನಲ್ಲಿ. ಹಾಗೇನೆ ಸೂರ್ಯ ಮುಳುಗಿದ ನಂತರ ಸಂಜೆ ಆಗ್ತಿದ್ದಂಗೆನೆ ವ್ಯಾಪಾರ ವಹಿವಾಟುಗಳು ಕಾರ್ಯವೈಖರಿಗಳು ಎಂದಿನಂತೆ ನಡೀತಾ ಇರ್ತವೆ. ಇದು ಇವರ ಒಂದು ವಿಚಿತ್ರವಾದಂತಹ ಆಡಳಿತದ ವೈಖರಿಯಾಗಿದೆ. ಅಕಸ್ಮಾತ್ ಯಾರಾದರೂ ಈ ರಾಜ ಆಜ್ಞೆಯನ್ನ ಉಲ್ಲಂಘಿಸಿದ್ರೆ, ಯಾರಾದ್ರೂ ಉಲ್ಲಂಘನೆ ಮಾಡಿದ್ರೆ ಅಲ್ಲಿ ಮೂರ್ಖ ರಾಜ ಇಲ್ಲಿ ಮುಟ್ಟಾಳ ಮಂತ್ರಿ ಇವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಅವರಿಗೆ ಮರಣದಂಡನೆಯನ್ನ ವಿಧಿಸಲಾಗುವುದು. ಅವ್ರನ್ನ ಗಲ್ಲುಗೇರಿಸ್ತೀವಿ ಈ ಒಂದು ನಿಯಮವನ್ನ ಯಾರಾದ್ರೂ ಪಾಲನೆ ಮಾಡ್ದಲೇ ಇದ್ರೆ ಅಂತಕ್ಕಂಥದ್ದು. ಯಾವ ನಿಯಮವನ್ನ ಅಂದ್ರೆ ಹಗಲಿನಲ್ಲಿ ಎಲ್ಲರೂ ಕೂಡ ಮಲ್ಕೋಬೇಕು, ಅಲ್ಲಿ ಪ್ರಾಣಿಗಳು ಕೂಡ. ಹಾಗೇನೆ ಇನ್ನೊಂದ್ ಕಡೆ ഇരുಳು ಅಂದ್ರೆ ರಾತ್ರಿ ಆಗ್ತಿದಂಗೆನೆ ನಿಮ್ಮ ಕಾರ್ಯವೈಖರಿಗಳನ್ನ ನಿಮ್ಮ ಆಡಳಿತ ವ್ಯವಹಾರಗಳನ್ನ ಎಲ್ರೂ ಪಾಲನೆ ಮಾಡ್ಬೇಕು ಅಂತಕ್ಕಂಥದ್ದು. ಹೀಗೆ ನಡೀತಾ ಇರುತ್ತೆ. ಒಂದ್ ರೀತಿಯಲ್ಲಿ ಈ ಮಂತ್ರಿ ಮತ್ತೆ ರಾಜನಿಗೆ ಈ ಒಂದು ರಾಜ ಇಲ್ಲಿ ಆಜ್ಞೆಯನ್ನ ಪಾಲನೆ ಮಾಡ್ತಾ ಇರ್ತಕ್ಕಂತಹ ಜನರನ್ನ ನೋಡಿ ಎಲ್ಲಿಲ್ಲದಂತಹ ಸಂತಸ ನೋಡ್ದ. ಹೇಗೆ ನಾವ್ ಹೇಳಿರ್ತಕ್ಕಂತಹ ಮಾತನ್ನ ಎಷ್ಟು ಅಚ್ಚುಕಟ್ಟಾಗಿ ಪ್ರಜೆಗಳು ಪಾಲನೆ ಮಾಡ್ತಾ ಇದ್ದಾರೆ ಅಂತ ಈ ಮೂರ್ಖ ರಾಜ ಮತ್ತು ಮುಟ್ಟಾಳ ಮಂತ್ರಿ ಇಬ್ರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಆ ಸಂದರ್ಭಕ್ಕೆ ಈ ಒಂದು ದಿವಸ ಏನ್ ಮಾಡ್ತಾರೆ, ಇಲ್ಲಿ ಗುರು ಮತ್ತೆ ಶಿಷ್ಯ ಈ ಇಬ್ಬರು ವ್ಯಕ್ತಿಗಳು ಈ ಸುಂದರವಾಗಿರ್ತಕ್ಕಂತಹ ಮೂರ್ಖ ರಾಜ್ಯಕ್ಕೆ ಇಲ್ಲಿ ಪಾದಾರ್ಪಣೆಯನ್ನ ಮಾಡ್ತಾರೆ, ಅಂದ್ರೆ ಬರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ಈ ಗುರು ಮತ್ತೆ ಶಿಷ್ಯರಿಗೆ ಈ ರಾಜಧಾನಿಯನ್ನ ನೋಡಿ ಈ ರಾಜ್ಯವನ್ನ ನೋಡಿ ಆಶ್ಚರ್ಯ ಆಗ್ಬಿಡ್ತದೆ. ಏನಪ್ಪ ಇದು ಬೆಳಗ್ಗೆ ಆಗಿದೆ, ಯಾರೂ ಕೂಡ ಓಡಾಡ್ತಾ ಇಲ್ವಲ್ಲ. ಇಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲರೂ ಕೂಡ ಅಲ್ಲಿ ಆ ರಾಜ್ಯದ ಪ್ರಜೆಗಳು ಮೂರ್ಖ ರಾಜ್ಯದ ಪ್ರಜೆಗಳು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಇಲ್ಲಿ ಬೆಳಿಗ್ಗೆ ಹೊತ್ತೇನೆ ಅವ್ರ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಗೊರಕೆಯನ್ನ ಹೊಡಿತಾ ಇದಾರೆ. ಅಲ್ಲಿ ಇರ್ತಕ್ಕಂತಹ ಸಾಕು ಪ್ರಾಣಿಗಳು ಕೂಡ ಅವು ಕೂಡ ಮಲ್ಕೊಂಡು ನಿದ್ದೆ ಮಾಡುವಂತಹದ್ದು ಅಭ್ಯಾಸ ಆಗೋಗಿದೆ. ಇದೆಲ್ಲ ನೋಡಿ ಇವ್ರಿಗೆ ಆಶ್ಚರ್ಯ ಆಯ್ತು. ಏನಪ್ಪ ಈ ರಾಜ್ಯದಲ್ಲಿ ಬೆಳಗ್ಗೆ ಹೊತ್ತು ಒಂದು ಇಲಿನೂ ಕೂಡ ಓಡಾಡ್ತಾ ಇಲ್ವಲ್ಲ, ಅಲ್ಲೆಲ್ಲೆಲ್ಲೆ ಅಂತ ಒಂದ್ ರೀತಿಯ ಆಶ್ಚರ್ಯ ಆಗುತ್ತೆ ಗುರು ಮತ್ತೆ ಶಿಷ್ಯನಿಗೆ. ಹೀಗೆ ಆಶ್ಚರ್ಯವಾದಾಗ ಸರಿ ಏನ್ ಮಾಡೋದು, ಸಂಜೆವರೆಗೂ ಏನ್ ಮಾಡಿದ್ರು, ಬೆಳಗ್ಗೆಯಿಂದ ಸಂಜೆವರೆಗೂ ಇವರು ಆ ನಗರದಲ್ಲಿ, ಯಾಕೆಂದ್ರೆ ಇವ್ರು ಹೊಸದಾಗಿ ಬಂದಿರ್ತಕ್ಕಂಥದ್ದು, ಅಲ್ಲಿನ ನಿಯಮಗಳು ಇವ್ರಿಗೇನು ಗೊತ್ತಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದಾರೆ. ಸಂಜೆ ಆಯ್ತು. ಸಂಜೆ ಆಗ್ತಿದ್ದಂಗೆನೆ ಏನ್ ಜನ ವ್ಯಾಪಾರ ವಹಿವಾಟುಗಳು ವ್ಯವಹಾರಗಳು ತಮ್ಮ ಕಾರ್ಯವೈಖರಿಗಳಲ್ಲಿ ತೊಡಗಿರ್ತಕ್ಕಂಥದ್ದು ನೋಡಿ ಇನ್ನೂ ಆಶ್ಚರ್ಯ ಆಗೋಯ್ತು. ಓಹೋ, ಇಲ್ಲಿ ಏನ್ ಈ ತರ ಇದೆ ಅಂತ. ಸರಿ, ಇವ್ರು ಏನ್ ಮಾಡೋದು ಈಗ? ಎಲ್ಲಿಂದನೋ ಬಂದಿದ್ದಾರೆ, ಅಡಿಗೆಯನ್ನ ಮಾಡ್ಬೇಕು, ಆಹಾರ ಪದಾರ್ಥಗಳು ಬೇಕು, ಈಗ ತೆಗೆದುಕೋಬೇಕು. ಅಲ್ಲಿ ಇನ್ನೊಂದು ಆಶ್ಚರ್ಯ ಕಾಯ್ದಿದೆ ಇವ್ರಿಗೆ. ಏನು, ಗುರು ಶಿಷ್ಯರಿಗೆ ಇಬ್ರಿಗೂ ಕೂಡ ಹಸಿವಾಯ್ತು. ಏನಾದ್ರೂ ಆಹಾರ ಪದಾರ್ಥಗಳನ್ನ ಕೊಂಡ್ಕೊಳ್ಳೋಣ ಅಂತ ಅಲ್ಲಿ ಬರ್ತಾರೆ. ಆ ರಾಜ್ಯದಲ್ಲಿ ಬಂದಂತ ಸಂದರ್ಭದಲ್ಲಿ ಆ ರಾತ್ರಿ ಹೊತ್ತು ಅಥವಾ ಸಂಜೆ ಇಲ್ಲಿ ಒಂದು ಸೇರು ಅಕ್ಕಿ ಅಥವಾ ಒಂದು ಬಾಳೆಗೊನೆ ಕೊಂಡ್ಕೊಂಡ್ರೆ ಏನು, ಯಾವುದೇ ಪದಾರ್ಥವನ್ನ ಕೊಂಡ್ಕೊಳ್ಳಿ ಒಂದು ದುಡ್ಡು ಅಂತ. ಯಾವುದೇ ಪದಾರ್ಥವನ್ನ ಕೊಂಡ್ಕೊಂಡ್ರು ₹1 ಕೊಟ್ರೆ ನಿಮ್ಗೆ ಅಲ್ಲಿ ಅಕ್ಕಿ ಸಿಗುತ್ತೆ ಅಥವಾ ಬಾಳೆಗೊನೆ ಸಿಗುತ್ತೆ ಅಥವಾ ತಿಂಡಿಗೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಪದಾರ್ಥಗಳು ₹1 ಸಿಗುತ್ತೆ. ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ಅಲ್ಲಿ ಎಲ್ಲಾ ಪದಾರ್ಥಗಳು ಸಿಗ್ತಾ ಇದ್ವು ಎಲ್ಲಿ? ಮೂರ್ಖರ ರಾಜ್ಯದಲ್ಲಿ. ಹೀಗೆ ಇಬ್ರು ಕೂಡ ಏನ್ ಮಾಡಿದ್ರು, ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರು ಗುರು ಮತ್ತೆ ಶಿಷ್ಯ. ಇದು ಎಲ್ಲೋ ಒಂದ್ ಕಡೆ ಗುರುಗಳು ಗೊತ್ತಾಗೋಯ್ತು, ಓಹೋ ಇದು ಮೂರ್ಖರ ರಾಜ್ಯ, ಮೊದ್ಲೇ ಮೂರ್ಖರ ರಾಜ್ಯ, ಇವ್ರು ಯಾವಾಗ ಏನ್ ಬೇಕಾದ್ರೂ ಮಾಡ್ಬೋದು, ಇಲ್ಲಿ ಸುಮಾರು ದಿವಸ ಇರೋದು ಒಳ್ಳೇದಲ್ಲ ಅಂತ ಗುರುಗಳು ಯೋಚನೆ ಮಾಡಿದ್ರು. ಆದ್ರೆ ಶಿಷ್ಯ ಏನ್ ಮಾಡ್ತಾ ಇದ್ದ, ಅಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಎಲ್ಲಾ ಆಹಾರ ಪದಾರ್ಥಗಳು ಸಿಗ್ತಾ ಇದೆ. ಅದ್ರೊಳಗೆ ಶಿಷ್ಯ ಏನಪ್ಪಾ ಅಂದ್ರೆ ಒಂದ್ ರೀತಿಯಲ್ಲಿ ಹೊಟ್ಟೆ ಬಾಕ ಅಂತ ಒಂದ್ ಸ್ವಲ್ಪ ತಿನ್ನೋದ್ ಜಾಸ್ತಿ. ಹಾಗಾಗಿ ಇಲ್ಲಿ ಎಲ್ಲಾ ಇಲ್ಲಿ ಸುಲಭವಾಗಿ ಸಿಗ್ತಾ ಇದೆ, ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೋದು ಅಂತ. ಯಾಕೆಂದ್ರೆ ಕಡಿಮೆ ಬೆಲೆಗೆ ಎಲ್ಲಾ ತಿಂಡಿ ತಿನಿಸು ಸಿಗುತ್ತೆ, ನಾನು ಇಲ್ಲೇ ಇರ್ತೀನಿ ಅಂತ ಅವನು ಅಲ್ಲೇ ಇರೋದಕ್ಕೆ, ಅಲ್ಲಿ ಮೂರ್ಖ ರಾಜ್ಯದಲ್ಲೇ ಇರೋದಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಈಗ ಏನ್ ಮಾಡ್ತಾರೆ ಗುರುಗಳು, ಏನೇ ಹೇಳಿದ್ರು ಕೂಡ ಗುರುಗಳ ಬುದ್ಧಿ ಮಾತನ್ನ ಇಲ್ಲಿ ಯಾರಪ್ಪ ಅಂದ್ರೆ ಶಿಷ್ಯ ಕೇಳೋದಿಲ್ಲ. ಆಯ್ತಪ್ಪ, ಗುರುಗಳು ಏನ್ ಹೇಳ್ತಾರೆ ಹೇಳೋವರೆಗೂ ಹೇಳಿ, ನಿನ್ನ ನಿನ್ನ ಮನಸ್ಸಿಗೆ ತೋಚಿದಂತೆ ನೀನ್ ಮಾಡಪ್ಪ, ಆಯ್ತು ಸರಿ ನಾನ್ ಬರ್ತೀನಿ ಅಂತ ಹೊರಟೋಗ್ತಾರೆ.
ಸರಿ ಶಿಷ್ಯ ಏನ್ ಮಾಡ್ದ, ಇಲ್ಲೇ ಉಳ್ಕೊಂಡ. ಏನು ಅನ್ನ, ತುಪ್ಪ, ರೊಟ್ಟಿ, ಬಾಳೆಹಣ್ಣು, ಏನ್ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತಲ್ಲ, ₹1 ಕೊಟ್ರೆ ಅನೇಕ ತಿಂಡಿ ಪದಾರ್ಥಗಳು ಸಿಗ್ತಾ ಇತ್ತು. ಅದಕ್ಕೆ ಇವನೇನ್ ಮಾಡ್ದ, ತಿಂದು ಹೊಟ್ಟೆ ಬಿರಿಯುವಂತೆ ತಿಂದು ಬೀದಿ ಬಸವನಂತೆ ಬೆಳಿತಾ ಇದ್ದಾನೆ ಮೂರ್ಖ ರಾಜ್ಯದಲ್ಲಿ. ಯಾರು? ಶಿಷ್ಯ. ಸರಿ, ಇದಾದ್ಮೇಲೆ ಒಂದ್ ದಿವಸ ಏನಾಗೋಯ್ತು, ಇದ್ದಕ್ಕಿದ್ದ ಹಾಗೆ ಒಂದು ಘಟನೆ ನಡೀತು. ಏನು ಅಂದ್ರೆ, ಈ ಊರಲ್ಲಿ, ಈ ಮೂರ್ಖ ರಾಜ್ಯದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದಾನೆ. ಆ ಶ್ರೀಮಂತ ವ್ಯಾಪಾರಿಯ ಮನೆಗೆ ಒಬ್ಬ ಕಳ್ಳ ಏನ್ ಮಾಡ್ತಾ ಇದ್ದಾನೆ, ಗೋಡೆಯನ್ನ ಕೊರೆದು ಇಲ್ಲಿ ಮನೆ ಒಳಗಡೆ ನುಗ್ಗಿ ಕಳ್ಳತನ ಮಾಡಲು ಪ್ರಯತ್ನಿಸ್ತಾ ಇದ್ದಾನೆ. ಇಲ್ಲಿ ಒಂದು ವಿಚಾರ, ಅಲ್ಲಿ ಏನಪ್ಪಾ ಅಂದ್ರೆ, ಕನ್ನ ಅಂದ್ರೆ ಗೋಡೆ ಕೊರೆದಿಯದಂತ, ಅಂದ್ರೆ ಒಂದು ಗೋಡೆಯನ್ನ ಕೊರೆದು ಅದ್ರ ಹೋಲ್ ಮಾಡ್ಕೊಂಡು ಅದರಿಂದ ಮನೆ ಒಳಗಡೆ ಹೋಗ್ತಕ್ಕಂಥದ್ದು ಇಂದಿನ ಕಳ್ಳತನದ ಒಂದು ದಾರಿಯಾಗಿತ್ತಿದು, ಒಂದು ನಿಯಮ. ಆ ರೀತಿ ಒಂದು ಅನುಸರಣೆ ಮಾಡ್ತಾ ಇದ್ರ ಅವಾಗ ಅಂತಕ್ಕಂಥದ್ದು. ಅಥವಾ ಗೋಡೆ ಒಡೆದು ಹೋಗ್ತಕ್ಕಂಥದ್ದು, ಗೋಡೆ ಕೊರೆದು ಕಳ್ಳತನ ಮಾಡ್ತಕ್ಕಂಥದ್ದು, ಮನೆ ನುಗ್ಗಿ ಮಾಡ್ತಾ ಇರ್ತಕ್ಕಂತಹ ಒಂದು ಹಳೇ ಕಾಲದ ಒಂದು ನಿಯಮ ಇದು. ಹಾಗಾದ್ರೆ ಒಂದ್ ಕಡೆ ಏನ್ ಮಾಡ್ತಾ ಇದ್ರೆ, ಸರಿ, ಈಗ ಅವನು ಗೋಡೆ ಕೊರಿತಾ ಇರ್ಬೇಕಾದ್ರೆ ಅವನ್ ಏನ್ ಮಾಡ್ದ, ಆ ಗೋಡೆ ಹಳೇ ಮನೆ ಆಗಿತ್ತು, ಅದ್ರಿಂದ ಏನ್ ಮಾಡ್ತು, ಗೋಡೆ ಕುಸಿದು ಅವನ ಮೇಲೆ ಬಿದ್ದೋಗ್ಬಿಡುತ್ತೆ. ಗೋಡೆ ಜಾರಿ ಏನ್ ಮಾಡುತ್ತು, ಆ ಕಳ್ಳನ ಮೇಲೆ ಬಿದ್ದೋಗ್ಬಿಡ್ತು. ಆಗ ಏನ್ ಮಾಡೋದು, ಆದ್ರೆ ಕಳ್ಳನಿಗೊಬ್ಬ ತಮ್ಮ ಇದ್ದ. ಈ ಕಳ್ಳನಿಗೊಬ್ಬ ತಮ್ಮ ಇದ್ದಾಗ ಏನ್ ಮಾಡ್ದ, ಅವನ್ ಬಂದು ಈಗ ನೇರವಾಗಿ ಗೋಡೆ ಕುಸಿದು ಬಿದ್ದು ಇಲ್ಲಿ ಕಳ್ಳ ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಸಾವನ್ನಪ್ಪಿರ್ತಕ್ಕಂತಹ ಸಂದರ್ಭದಲ್ಲಿ ಕಳ್ಳನ ತಮ್ಮ ಏನ್ ಮಾಡ್ದ, ಹೋಗಿ ಆ ಮೊದಲೇ ಮೂರ್ಖ ರಾಜ ಮತ್ತೆ ಮುಟ್ಟಾಳ ಮಂತ್ರಿ ಇವ್ರಿಗೆ, ಈ ರಾಜನಿಗೆ ಹೋಗಿ ಎಲ್ಲೋ ಒಂದ್ ಕಡೆ ಅವನು ದೂರನ್ನ ನೀಡ್ತಾನೆ. ಏನು ನೋಡಿ, ನಮ್ಮ ಅಣ್ಣನಿಗೆ ಇಲ್ಲಿ, ಅಣ್ಣ ಈಗ ಈ ರೀತಿ ಕೆಲಸವನ್ನ ಮಾಡಕ್ ಹೋಗಿದ್ದ. ಆ ಆಗ ಅವನು ಅಲ್ಲಿ ಸಾವನ್ನಪ್ಪಿದ್ದಾನೆ. ಅದಕ್ಕೆ ಏನಾದ್ರೂ ಮಾಡಿ ಈ ಅನ್ಯಾಯಕ್ಕೆ ನೀವು ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ರಾಜನ ಹತ್ರ ಕೇಳಕ್ ಹೋದ. ನಮ್ಗೆ ಏನಾದ್ರೂ ಪರಿಹಾರ ಕೊಡ್ಬೇಕು, ಪರಿಹಾರ ನೀಡ್ಬೇಕು ಅಂತ ಅಲ್ಲೇ ಹೋಗ್ಬಿಟ್ಟು ಅವನ ಹತ್ರ ವಿನಂತಿಸ್ಕೊಳ್ತಾನೆ ರಾಜನ ಹತ್ರ. ರಾಜ ಏನ್ ಮಾಡ್ತಾನೆ, ನೀನೇನು ತಲೆ ಕೆಡ್ಸ್ಕೋಬೇಡ, ನೀನೇನು ತಲೆ ಬಿಸಿ ಮಾಡ್ಕೋಬೇಡ, ಹೋಗು, ನಾನು ನಿರ್ಣಯ ಮಾಡ್ತೇನೆ ಏನು ಎತ್ತ ಅಂತ, ಅದ್ರ ಬಗ್ಗೆ ನಾನು ತೀರ್ಮಾನವನ್ನ ಕೈಗೊಳ್ತೀನಿ, ನೀನು ಹೋಗಪ್ಪ ಅಂತ ಹೇಳ್ದ. ಸರಿ, ಕೂಡಲೇ ರಾಜ ಏನ್ ಮಾಡ್ದ, ಆ ಶ್ರೀಮಂತ ವ್ಯಾಪಾರಿಯನ್ನ ಕರ್ಸ್ಬಿಟ್ಟು, ನಿನ್ನ ಹೆಸರೇನು? ಅವನು ಹೇಳ್ದ, ನಾನು ವ್ಯಾಪಾರಿ. ಹಾಗಾದ್ರೆ ಸತ್ತವನು ನಿನ್ನ ಮನೆಯಲ್ಲಿ ಕಳ್ಳತನ ಮಾಡ್ಬೇಕಾದ್ರೆ ನೀನ್ ಎಲ್ಲಿದ್ದಪ್ಪ, ಮನೇಲಿದ್ದ ಅಂತ ರಾಜ ವ್ಯಾಪಾರಿಯನ್ನ ಕೇಳ್ದ. ಹೌದು, ನಾನ್ ಮನೇಲಿದ್ದೆ ಮಹಾರಾಜ. ಹೌದು, ಅವನು ಕನ್ನ ಕೊರೆದು ಒಳಗೆ ನುಗ್ಗಿದ್ದ ಆ ಗೋಡೆ ಗಟ್ಟಿಯಾಗಿರಲಿಲ್ಲ, ಹಾಗಾಗಿ ಅವನ ಮೈ ಮೇಲೆ ಜರಿದು ಬಿದ್ದಿದೆ. ಅವನೇನ್ ಹೇಳ್ತಾ ಇದ್ದಾನೀಗ, ಆ ಕನ್ನ ಕೊರೆದು ಗೋಡೆ ಎಲ್ಲೋ ಒಂದ್ ಕಡೆ ಬಿದ್ದೋಗಿದೆಯಲ್ಲ, ಆ ಮನೆ ಎಲ್ಲೋ ಒಂದ್ ಕಡೆ ಅದು ಬಿಗಿಯಾಗಿರ್ಲಿಲ್ಲ ಗೋಡೆ, ಅದಕ್ಕೆ ಅದು ಜಾರಿ ಎಲ್ಲ ಒಂದ್ ಕಡೆ ಕುಸಿದು ಅವನ ಮೇಲೆ ಬಿದ್ದಿದೆ ಅಂತಕ್ಕಂಥದ್ದು. ಅದಾದ್ಮೇಲೆ ಸರಿ, ನಿನ್ನ ಮನೆಯ ಗೋಡೆ ಜರಿದು ಬಿದ್ದು ಅವನು ಸತ್ತಿದ್ದಾನೆ, ಹೌದಲ್ವಾ? ಹಾಗಾದ್ರೆ ಏನ್ ಮಾಡಿದಾನಪ್ಪ ಅಂದ್ರೆ, ನಿನ್ನ ಮನೆಯ ಗೋಡೆ ಜರಿದು ಬಿದ್ದಿದೆ ಅಥವಾ ಕುಸಿದು ಬಿದ್ದಿದೆ, ಅವನು ಸತ್ತಿದ್ದಾನೆ. ಹಾಗಾದ್ರೆ ನೀನೇ ಅವನನ್ನ ಕೊಂದದ್ದು. ನಮ್ಮ ಪ್ರಕಾರ, ನಮ್ಮ ರಾಜ್ಯದ ಪ್ರಕಾರ ನೀನೇ ಅವನನ್ನ ಕೊಂದಿರ್ತಕ್ಕಂಥದ್ದು, ನೀನೇ ಅಪರಾಧಿ ಅಂತ ವ್ಯಾಪಾರಿಯನ್ನ ರಾಜ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ, ವ್ಯಾಪಾರಿ ಯಾಕೆಂದ್ರೆ ನನಗಿನ್ನೆಲ್ಲಿ ಶಿಕ್ಷೆ ಇಲ್ಲ ಆಗುತ್ತೋ ಅಂತ ಹೇಳ್ಬಿಟ್ಟು ಅಸಹಾಯಕತನದಿಂದ ವ್ಯಾಪಾರಿ ಏನ್ ಮಾಡ್ತಾನೆ, ಪ್ರಭು, ಗೋಡೆ ಕಟ್ಟಿದವನು ನಾನಲ್ಲ, ಗೋಡೆ ಕಟ್ಟಿದವನು ನಾನಲ್ಲ ಅಂತ. ಹಾಗಾದ್ರೆ ಯಾರು ಗೋಡೆಯನ್ನ ಕಟ್ಟಿದ್ದು? ಗೋಡೆ ಕಟ್ಟಿದವನು ಉಪ್ಪಾರ. ಆ ಉಪ್ಪಾರ ಸರಿಯಾಗಿ ಗೋಡೆ ಕಟ್ಟಿದ್ರೆ ಆ ಗೋಡೆ ಈಗ ಬೀಳ್ತಿರ್ಲಿಲ್ಲ ಅಂತ ಹೇಳ್ದ. ಸರಿ, ಈಗ ಮೊದ್ಲೇ ಮೂರ್ಖ ರಾಜ ಅವನೇನ್ ಮಾಡ್ದ, ಸರಿ, ಉಪ್ಪಾರ ಯಾರು, ಅವನೆಲ್ಲಿದ್ದಾನೆ, ಕರ್ಸಿ ಅಂತ ಹೇಳಿ ಆ ಸೇನಾಧಿಪತಿಗಳು ಹೋಗ್ತಾರೆ. ಆ ಸೈನಿಕರು ಅವನನ್ನ, ಈ ಉಪ್ಪಾರನ್ನ ಎಳೆದು ಕರ್ಕೊಂಡ್ ಬರ್ತಾರೆ. ಈಗ ಉಪ್ಪಾರಂಗೆ ಆಲ್ರೆಡಿ ಅವನು ವಯಸ್ಸಾಗಿದೆ, ಅವನು ಈಗ ಮುದುಕನಾಗಿದ್ದಾನೆ. ಈ ಮುದುಕನಾಗಿದ್ದಾಗ ಸರಿ, ಕೊನೆಗೆ ಮಹಾರಾಜರೇ, ನನ್ನ ತಂದೆ ಬದುಕಿದ್ದಾಗ ಗೋಡೆಯನ್ನ ಕಟ್ಸಿದ್ದು. ವ್ಯಾಪಾರಿ ಇಲ್ಲಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ನಮ್ಮ ತಂದೆ ಬದುಕಿದಾಗ ಅವರು ಗೋಡೆಯನ್ನ ಕಟ್ಸಿದ್ದು, ಆದ್ರೆ ಈಗ ನನಗೆ ಗುರ್ತು ಸಿಗ್ತಾ ಇದೆ, ಆದ್ರೆ ನಾವನ್ನೀಗ ಮುದುಕನಾಗಿದ್ದಾನೆ. ಈಗ ಏನಾಗಿದ್ದಾನಪ್ಪ ಅಂತಂದ್ರೆ, ಈಗ ಮುದುಕನಾಗಿದ್ದಾನೆ. ಯಾರು? ಈ ಉಪ್ಪಾರ. ಸರಿ, ನೀನು ಇವನ ಅಪ್ಪನ ಕಾಲದಲ್ಲಿ ಇವನ ಮನೆಯನ್ನ ಗೋಡೆಯನ್ನ ಕಟ್ಟಿದ್ದ ಅಂತ. ನೋಡಪ್ಪ, ವ್ಯಾಪಾರಿ ಈಗ ಅವ್ರ ಅಪ್ಪನ ಕಾಲದಲ್ಲಿ ನೀನ್ ಇವ್ರ ಮನೆಯನ್ನ ಕಟ್ಟಿದ್ದ. ಅವನು ಹೌದು ದಣಿಗಳೇ ಅಂತ ಒಪ್ಕೊಳ್ತಾನೆ ಉಪ್ಪಾರ. ಸರಿ, ಈಗ ಆದ್ಮೇಲೆ ನೋಡಪ್ಪ, ಈಗ
ನೀನೆಂತಹ ಗೋಡೆಯನ್ನ ಕಟ್ಟಿದ್ಯೋ ಹಾಗೆ ಇಲ್ಲಿ ಒಬ್ಬ ಬಡಪಾಯಿ ವ್ಯಕ್ತಿಯ ಮೇಲೆ ಗೋಡೆ ಬಿದ್ದು ಅವನು ಸಾವನ್ನಪ್ಪಿದ್ದಾನೆ. ಹಾಗಾಗಿ ನಾವು ನಿನಗೆ ಮರಣದಂಡನೆಯನ್ನ ವಿಧಿಸ್ತಾ ಇದ್ದೀವಿ ಅಂತ ಹೇಳ್ತಾನೆ. ಇಲ್ಲೊಂದ್ ಕಡೆ ಉಪ್ಪಾರನಿಗೆ ಒಂದ್ ಕಡೆ ಭಯ, ಅಯ್ಯೋ ಹೌದಾ ನಾನೇನು ತಪ್ಪೇ ಮಾಡಿಲ್ವಲ್ಲ ಅಂತಕ್ಕಂಥದ್ದು. ಕೊನೆಗೆ ಉಪ್ಪಾರ ತನ್ನ ಬುದ್ಧಿವಂತಿಕೆಯಿಂದ ಯಾವ ರೀತಿ ತಪ್ಪಿಸ್ಕೊಳ್ತಾನಪ್ಪ ಅಂದ್ರೆ, ಇಲ್ಲ ಹೌದು ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಸರಿನೇ, ಯಾಕೆಂದ್ರೆ ಮೂರ್ಖರ ರೀತಿಯಲ್ಲಿ ವರ್ತನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಉಪ್ಪಾರ ಏನ್ ಮಾಡ್ತಾನೆ, ಹೌದು ಗಟ್ಟಿಯಾಗಿರ್ಲಿಲ್ಲ ನಿಜ, ಆದರೆ ಆಗ ನನ್ನ ಮನಸ್ಸು ಬೇರೆಲ್ಲೋ ಇತ್ತು, ನನ್ನ ಮನಸ್ಸು ಬೇರೆಲ್ಲೋ ಇತ್ತು. ಏನು ಅಂತ ಅಂದ್ರೆ ನೋಡಿ, ಒಬ್ಳು ಯಾರೋ ಒಬ್ಳು ಸೂಳೆ ಕಾಲುಂದಿಗೆಯನ್ನ ಹಾಕೊಂಡು ಗಲ್ ಗಲ್ ಅಂತ ಸದ್ ಮಾಡ್ಕೊಂಡು ಹೋಗ್ತಾ ಇದ್ಲು. ಆ ರಸ್ತೆಯಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನನ್ನ ಮನಸ್ಸು ಅವಳನ್ನ ನೋಡಿ ಎಲ್ಲೋ ಒಂದ್ ಕಡೆ ಮನಸ್ಸೋರೆಗೊಂಡಿದ್ದೆ. ಆದ್ರಿಂದ ಎಲ್ಲೋ ಒಂದ್ ಕಡೆ ನಾನು ಈ ಗೋಡೆಯನ್ನ ಸರಿಯಾಗಿ ಕಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಅವಳನ್ನ ನೋಡಿ, ಆ ಸೂಳೆಯನ್ನ ನೋಡಿ ನನ್ನ ಮನಸ್ಸು ಅಥವಾ ನನ್ನ ಮನಸ್ಸು ಮೈ ಎಲ್ಲವೂ ಕೂಡ ಮೈ ಮರೆತಂತಾಗಿತ್ತು. ಆದ್ದರಿಂದ ಈ ವ್ಯಾಪಾರಿಯ ಮನೆಯ ಗೋಡೆಯನ್ನ ಸರಿಯಾಗಿ ಕಟ್ಟಿರ್ಲಿಲ್ಲ ಅಂತ ಉಪ್ಪಾರ ಹೇಳ್ತಾ ಇದ್ದಾನೆ. ಈ ಉಪ್ಪಾರ ಹೇಳಾದ್ಮೇಲೆ ಸರಿ ರಾಜ ಏನ್ ಮಾಡ್ದ, ಹಾಗಾದ್ರೆ ಆ ಸೂಳೆಯಲ್ಲಿದ್ದಾಳೆ ಅವಳನ್ನ ಕರ್ಸಿ ಅಂತ ಹೇಳ್ದ. ಸರಿ ಇಷ್ಟೆಲ್ಲ ಆದ್ಮೇಲೆ ಈಗ ಆಲ್ರೆಡಿ ಸೂಳೆಗೂ ಕೂಡ ವಯಸ್ಸಾಗಿದೆ, ಅವಳು ಮುದಿ ಸೂಳೆ ಆಗಿದ್ದಾಳೆ, ಅಂದ್ರೆ ವಯಸ್ಸಾಗಿ ಇರ್ತಕ್ಕಂತಹ ಅವಳು. ಸರಿ ರಾಜ ಹೇಳ್ದ ಅಂತ ಹೇಳಿ ಸರಿ ರಾಜನ ಆಸ್ಥಾನಕ್ಕೆ ಕರ್ಕೊಂಡ್ಬಂದ್ರು. ಅವಳು ವಯಸ್ಸಾಗಿದೆ, ನಡುಕ್ತಾ ಬಂದ್ಲು. ಈಗ ಸರಿ ಬಂದಾದ್ಮೇಲೆ ಇದೆಲ್ಲ ಆದ್ಮೇಲೆ, ನೋಡಮ್ಮ ಈಗ ಇವ್ರು ಗೊತ್ತಾ ನಿನಗೆ ಅಂತ, ಚೆನ್ನಾಗ್ ಗೊತ್ತು ಮಹಾರಾಜರೇ ಅಂತ ಹೇಳ್ತಾಳೆ ಅವಳು. ಹಾಗಾದ್ರೆ ನೀನು ನಿನ್ನ ಕಾಲೊಂದಿಗೆಯನ್ನ ಗಲ್ ಗಲ್ ಎಂದು ಸದ್ದು ಮಾಡುತ್ತಾ ರಸ್ತೆಯಲ್ಲಿ ಓಡಾಡ್ತಿದ್ದೆ ಎಂಬುದು ನಿಜ. ಹಾಗಾದ್ರೆ ಉಪ್ಪಾರ ನಿನಗ್ ಗೊತ್ತು, ನೀನು ಓಡಾಡ್ತಾ ಇದ್ದದ್ದು ನಿಜ, ಹೌದು ಅಂತ ಒಪ್ಕೊಂಡ್ಲು ಯಾರು, ಸೂಳೆ. ಆ ಒಪ್ಕೊಂಡಾದ್ಮೇಲೆ ನೀನ್ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ, ಆಗ ಇನ್ನು ಹುಡುಗಿಯಾಗಿದ್ದೆ, ಯೌವನಸ್ಥೆಯಾಗಿದ್ದೆ, ತರುಣೆಯಾಗಿದ್ದೆ. ಹಾಗಾದ್ರೆ ನಿನ್ನ ಸೌಂದರ್ಯ ಎಲ್ಲೋ ಒಂದ್ ಕಡೆ ಉಪ್ಪಾರನನ್ನ ಉದ್ರೇಕಿಸುತ್ತಿತ್ತು. ಅವನು ಮನಸ್ಸು ಹೊತ್ತು ಎಲ್ಲೋ ಒಂದ್ ಕಡೆ ಆಗ ಮೈ ಮರೆತು ಗೋಡೆಯನ್ನ ಸರಿಯಾಗಿ ಕಟ್ಟಿರ್ಲಿಲ್ಲ. ಹಾಗಾಗಿ ಆ ಗೋಡೆ ಇವತ್ತು ಒಬ್ಬ ಬಡಪಾಯಿ ಕಳ್ಳನ ಮೇಲೆ ಜರಿದು ಬಿದ್ದಿದೆ. ಹಾಗಾಗಿ ಅವನು ಸತ್ತಿದ್ದಾನೆ. ಈಗ ಓರ್ವ ಅಮಾಯಕನ ಸಾವಿಗೆ ಕಾರಣವಾಗಿದ್ದೀಯಾ ನೀನು, ಈಗ ನಿನಗೆ ಶಿಕ್ಷೆಯಾಗುತ್ತದೆ ನಮ್ಮ ರಾಜ್ಯದಲ್ಲಿ, ನೀನು ಕೂಡ ಈಗ ಮರಣದಂಡನೆಗೆ ಗುರಿಯಾಗ್ತೀಯಾ ಅಂತ ಸೂಳೆಗೆ ಯಾವಾಗ ರಾಜ ಹೇಳ್ತಾ ಇದ್ದಾನೆ, ಅವಳಿಗೂ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣ, ಅಥವಾ ಅವಳು ತನ್ನ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ, ಅಥವಾ ಅವಳು ಬಂದಿರ್ತಕ್ಕಂಥ ಸಂದರ್ಭ ಏನಾಗಿತ್ತು, ಅಲ್ಲಿ ಯಾವ ಘಟನೆಯನ್ನ ನಡೀತು, ಅಥವಾ ಅವಳು ಏನಕ್ಕೆ ಬಂದಿದ್ಲು ಅಂತಕ್ಕಂಥ ವಿಚಾರವನ್ನ ಹೇಳಿ ಅವಳು ಕೂಡ ತನ್ನ ಶಿಕ್ಷೆಯಿಂದ ಹೇಗೆ ತಪ್ಪಿಸ್ಕೊಳ್ತಾಳೆ ಅಂತಕ್ಕಂಥದ್ದನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಹಾಗೇನೆ ಮತ್ತೆ ನಾವು ಏನಪ್ಪಾ ಅಂದ್ರೆ, ಈ ಮೂರ್ಖರ ರಾಜ್ಯದಲ್ಲಿ ಹೇಗೆ ಮುಳ್ಳಿನಿಂದಲೇ ತೆಗಿಬೇಕು ಅನ್ನುವಂತಹ ಒಂದು ಗಾದೆ ಮಾತು ಯಾವ ರೀತಿ ಸಾಬೀತಾಗುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.